ಎಲ್ಲರಿಗೂ ಸ್ವಾಗತ. ಒಂದು ಸನ್ನಿವೇಶವನ್ನ ಆ, ಕಲ್ಪಿಸ್ಕೊಳ್ಳಿ. ನಿಮ್ಮ ಆಫೀಸಲ್ಲಿ ತಿಂಗಳ ಕೊನೆ ದಿನ ಇಡೀ ಟೀಮ್ ಒಂದು ಡೆಡ್ಲೈನ್ ಮುಟ್ಟೋಕೆ ತುಂಬಾನೇ ಕಷ್ಟಪಡ್ತಿದೆ ಮತ್ತು ಇದ್ದಕ್ಕಿದ್ದಂತೆ ಪಚ್ಕ್ ಎಲ್ಲವೂ ಕತ್ತಲು. ಕಂಪ್ಯೂಟರ್ ಸ್ಕ್ರೀನ್ಗಳೆಲ್ಲ ಆಫ್, ಸರ್ವರ್ಗಳು ಸೈಲೆಂಟ್. ಆ ಒಂದೇ ಒಂದು ಕ್ಷಣದ ವೈಫಲ್ಯ ಇದೆಯಲ್ಲ, ಅದು ಒಂದು ಕಂಪನಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿ ನಷ್ಟ ತರಬಹುದು. ಇಂದು ಅಂಥ ಅನಾಹುತವನ್ನು ತಡೆಯುವ ಎರಡು ಬೇರೆ ಬೇರೆ ತಂತ್ರಜ್ಞಾನಗಳ ಬಗ್ಗೆ ನಾವು ಆಳವಾಡಿ ಚರ್ಚೆ ಮಾಡೋಣ. ಹೌದು, ಇದು ಕೇವಲ ಎರಡು ಪ್ರಾಡಕ್ಟ್ಗಳ ಹೋಲಿಕೆಯಲ್ಲ. ಇದು ಎರಡು ತಲೆಮಾರುಗಳ ತಂತ್ರಜ್ಞಾನದ ನಡುವಿನ ಒಂದು ದೊಡ್ಡ ಸ್ಪರ್ಧೆ ಅಂತಾನೆ ಹೇಳ್ಬಹುದು. ಹೌದು. ಒಂದು ಕಡೆ ದಶಕಗಳಿಂದ ನಮ್ಮ ಆಫೀಸ್ಗಳ ಮೂಲೆಯಲ್ಲಿ ಒಂದು ದೊಡ್ಡ ಜಾಗ ಹಿಡಿದುಕೊಂಡಿರುವ ಆ ಬೃಹತ್ UPS ಮತ್ತು ಲೆಡ್ ಆಸಿಡ್ ಬ್ಯಾಟರಿ ಸಿಸ್ಟಮ್. ನಮ್ಗೆಲ್ಲ ಗೊತ್ತಿರೋ ಹಾಗೆ. ಇನ್ನೊಂದು ಕಡೆ ಎಲ್ಲವನ್ನೂ ಬದಲಾಯಿಸೋಕೆ ರೆಡಿಯಾಗಿರುವ ಮಾಡರ್ನ್ ಚಾಲೆಂಜರ್ ಪ್ಯೂರ್ ಪವರ್ 30.0. ಸರಿ, ಹಾಗಾದ್ರೆ ಈ ಸ್ಪರ್ಧೆಯನ್ನ ಶುರು ಮಾಡೋಣ. ಮೊದಲನೇ ಮತ್ತು ಬಹುಶಃ ಅತ್ಯಂತ ನಿರ್ಣಾಯಕ ಪ್ರಶ್ನೆ: ಕರೆಂಟ್ ಹೋದಾಗ ಏನಾಗುತ್ತೆ? ಆ ಒಂದು ಕ್ಷಣದಲ್ಲಿ ಈ ಎರಡೂ ಸಿಸ್ಟಮ್ಗಳು ಹೇಗೆ ವರ್ತಿಸ್ತವೆ? ಆಕ್ಚುಲಿ ಇದು ಅತ್ಯುತ್ತಮ ಆರಂಭ. ಇಲ್ಲೇ ನೋಡಿ, ಆನ್ಲೈನ್ ಸಿಸ್ಟಮ್ ಮತ್ತು ಆಫ್ಲೈನ್ ಸಿಸ್ಟಮ್ ನಡುವಿನ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದು. ಓಕೆ. ಪ್ಯೂರ್ ಪವರ್ 100.0 ಇದೆಯಲ್ಲ, ಅದೊಂದು ಆನ್ಲೈನ್ ಸಿಸ್ಟಮ್. ಅಂದ್ರೆ ಮುಖ್ಯ ಪವರ್ ಸಪ್ಲೈ ಮತ್ತು ನಿಮ್ಮ ಉಪಕರಣಗಳ ನಡುವೆ ಇದು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಕರೆಂಟ್ ಹೋದಾಗ ಇದು ಬ್ಯಾಕಪ್ಗೆ ಬದಲಾಗೋಕೆ ತಗೊಳ್ಳೋ ಸಮಯ 4 ಮಿಲಿಸೆಕೆಂಡ್ಗಿಂತಲೂ ಕಡಿಮೆ. 1 ನಿಮಿಷ, 4 ಮಿಲಿಸೆಕೆಂಡ್. ಅದು ನಾವು ಕಣ್ಣು ಮಿಟ್ಕಿಸೋದಕ್ಕಿಂತ 100 ಪಟ್ಟು ವೇಗ ಅಲ್ವಾ? ಸಾಮಾನ್ಯ ಮನುಷ್ಯನಿಗೆ ಇದರ ಅನುಭವ ಹೇಗಿರುತ್ತೆ? ಅನುಭವವೇ ಆಗಲ್ಲ. ಅದೇ ಇದರ ವಿಶೇಷ. ನಿಮ್ಮ ಕಂಪ್ಯೂಟರ್, ಸರ್ವರ್ ಅಥವಾ ಯಾವುದೇ ಸೆನ್ಸಿಟಿವ್ ಮಷೀನ್ ಒಂದು ಕ್ಷಣ ಕೂಡ ಆಫ್ ಆಗೋದಿಲ್ಲ. ಅಂದ್ರೆ ಕರೆಂಟ್ ಹೋಗಿದ್ದೆ ಗೊತ್ತಾಗಲ್ಲ? ಗೊತ್ತಾಗೋದೇ ಇಲ್ಲ. ನಿಮ್ಮ ಕೆಲ್ಸ ಅದು ನಿರಂತರವಾಗಿ ಸಾಗುತ್ತೆ. ಆದ್ರೆ ಹಳೆಯ ಇನ್ವರ್ಟರ್ಗಳು, ಅವು ಆಫ್ಲೈನ್ ಸಿಸ್ಟಮ್ಸ್. ಅವು ಕರೆಂಟ್ ಹೋದ ಮೇಲೆ ಎಚ್ಚೆತ್ಕೊಂಡು ಕೆಲಸ ಶುರು ಮಾಡ್ತವೆ. ಸೊ ಆ ಬದಲಾವಣೆಯ ಸಮಯದಲ್ಲಿ ಒಂದ್ ಸಣ್ಣ ಬ್ಲಿಪ್ ಅಂತಾರಲ್ಲ, ಆ ಥರ ಆಗುತ್ತೆ. ಮತ್ತು ಆ ಸಣ್ಣ ಬ್ಲಿಪ್ ಇದೆಯಲ್ಲ, ಅದೇ ನಮ್ಮ ಕಂಪ್ಯೂಟರ್ಗಳನ್ನ ರೀಸ್ಟಾರ್ಟ್ ಮಾಡೋಕೆ ಅಥವಾ ಸರ್ವರ್ಗಳನ್ನ ಕ್ರ್ಯಾಶ್ ಮಾಡೋಕೆ ಸಾಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಸಾರಿ ಎಲ್ಲ AC, ಲೈಟ್ಸ್ ಆನ್ ಆಗಿದ್ರೆ ಏನಾಗುತ್ತೆ? ನೀವು ಸರಿಯಾದ ಪಾಯಿಂಟ್ಗೆ ಬಂದಿದ್ದೀರಿ. ಅದನ್ನ ಸರ್ಜ್ ಲೋಡ್ ಅಂತಾರೆ. ಹಳೆಯ ಸಿಸ್ಟಮ್ ಹಠಾತ್ತಾಗಿ ಬರುವ ಅಷ್ಟು ದೊಡ್ಡ ಲೋಡನ್ನು ನಿಭಾಯಿಸೋಕ್ಕಾಗದೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆಗೋ ರಿಸ್ಕ್ ಇರುತ್ತೆ. ಓ ಸರಿ. ಆದ್ರೆ ಪ್ಯೂರ್ ಪವರ್ ತನ್ನ ಸಾಮರ್ಥ್ಯದ 2 ಪಟ್ಟು, ಅಂದ್ರೆ 2x ಸರ್ಜ್ ಲೋಡನ್ನು ತಡ್ಕೊಳ್ಬಲ್ಲದು. ಇದನ್ನೊಂದು ಉದಾಹರಣೆ ಮೂಲಕ ಹೇಳ್ಬೇಕಂದ್ರೆ, ಹಳೆಯ ಸಿಸ್ಟಮ್ ನಿಧಾನವಾಗಿ ನಡೆಯೋ ವ್ಯಕ್ತಿ ಇದ್ದ ಹಾಗೆ, ಇದ್ದಕ್ಕಿದ್ದಂತೆ ಓಡು ಅಂದ್ರೆ ಎಡವಿ ಬೀಳ್ತಾನೆ. ಹೌದು. ಆದ್ರೆ ಪ್ಯೂರ್ ಪವರ್ ಒಬ್ಬ ಅಥ್ಲೀಟ್ ಇದ್ದ ಹಾಗೆ, ಹಠಾತ್ ಸ್ಪ್ರಿಂಟ್ಗೆ ಯಾವಾಗ್ಲೂ ರೆಡಿ. ಓಕೆ, ಹಾಗಾದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಪ್ಯೂರ್ ಪವರ್ ಹೆಚ್ಚು ಪವರ್ಫುಲ್ ಮತ್ತು ಸ್ಟೇಬಲ್. ಈಗ ಬ್ಯಾಕಪ್ ಸಾಮರ್ಥ್ಯದ ಬಗ್ಗೆ ಮಾತಾಡೋಣ. ಕರೆಂಟ್ ಇಲ್ದಿದ್ದಾಗ ನಾವು ನಿಜವಾಗಿಯೂ ಎಷ್ಟು ಉಪಕರಣಗಳನ್ನು ಚಲಾಯಿಸಬಹುದು? ಇಲ್ಲಿ ಲೆಡ್ ಆಸಿಡ್ ಸಿಸ್ಟಮ್ನ ಲಿಮಿಟ್ ಏನು? ಇದು ಇವೆರಡರ ನಡುವಿನ ಅತಿ ದೊಡ್ಡ ವ್ಯತ್ಯಾಸಗಳಲ್ಲಿ ಒಂದು. ಹಳೆಯ ಲೆಡ್ ಆಸಿಡ್ ಬ್ಯಾಟರಿ ಸಿಸ್ಟಮ್ ಇದೆಯಲ್ಲ, ಅದು ಬ್ಯಾಕಪ್ ಮೋಡ್ನಲ್ಲಿದ್ದಾಗ ಗರಿಷ್ಠ 8 ಕಿಲೋವಾಟ್ ಲೋಡ್ ಮಾತ್ರ ನಿಭಾಯಿಸಬಲ್ಲದು. ಕೇವಲ 8 ಕಿಲೋವಾಟ್ ಅಂದ್ರೆ ಕೆಲವು ಲೈಟ್ಸ್, ಫ್ಯಾನ್ಸ್ ಮತ್ತೆ ಒಂದಷ್ಟು ಕಂಪ್ಯೂಟರ್ಸ್ ಅಷ್ಟೇನಾ? ಅಷ್ಟೇ, ಮೂಲಭೂತ ಅವಶ್ಯಕತೆಗಳು ಮಾತ್ರ. ಹಾಗಾದ್ರೆ ಪ್ಯೂರ್ ಪವರ್ 30.0? ಪ್ಯೂರ್ ಪವರ್ 30.0 ಬ್ಯಾಟರಿ ಮೋಡ್ನಲ್ಲಿದ್ದಾಗ ನಿರಂತರವಾಗಿ 30 ಕಿಲೋವಾಟ್, ಅಂದ್ರೆ 30 ಕಿಲೋವಾಟ್ ಶಕ್ತಿಯನ್ನ ಕೊಡತ್ತೆ. 8 ಮತ್ತು 30 ಇದು ಕೇವಲ ನಂಬರ್ಸ್ ಅಲ್ಲ, ಇದು ಬಿಸ್ನೆಸ್ನ ಕಾರ್ಯತಂತ್ರವನ್ನೇ ಬದಲಾಯಿಸೋ ಕೆಪಾಸಿಟಿ. 30 ಕಿಲೋವಾಟ್ ಅಂದ್ರೆ ಇದು ಕೇವಲ ಲೈಟ್ಸ್ ಆನ್ ಇಡೋದಲ್ಲ. ಇದರರ್ಥ ಏರ್ ಕಂಡೀಷನರ್ಗಳು, ದೊಡ್ಡ ಸರ್ವರ್ ರ್ಯಾಕ್ಗಳು, ಎಲಿವೇಟರ್ಗಳು, ಹಬ್ಬ ಇಂತಹ ಭಾರಿ ಮಿಷಿನ್ಗಳನ್ನು ಸಹ ಆರಾಮಾಗಿ ನಡೆಸಬಹುದು. ನಿಖರವಾಗಿ. ಇದು ಕೇವಲ ಸರ್ವೈವಲ್ ಅಲ್ಲ, ಇದು ಬಿಸ್ನೆಸ್ ಕಂಟಿನ್ಯೂಟಿ. ಅಂದ್ರೆ ಕರೆಂಟ್ ಇದೆಯೋ ಇಲ್ವೋ, ನಿಮ್ಮ ಬಿಸ್ನೆಸ್ 100% ಎಫಿಷಿಯನ್ಸಿಯಲ್ಲಿ ನಡೀತಾನೆ ಇರುತ್ತೆ. ಎಕ್ಸಾಕ್ಟ್ಲಿ. ನೀವೊಂದು ಬಿಸ್ನೆಸ್ ಓನರ್ ಆಗಿದ್ರೆ ಇದು ತುರ್ತು ಪರಿಸ್ಥಿತಿಗಾಗಿ ತಗೊಳ್ಳೋ ಒಂದು ಡಿವೈಸ್ ಅಲ್ಲ. ಇದು ನಿಮ್ಮ ಬಿಸ್ನೆಸ್ಗೆ 0 ಡಿಸ್ಟರ್ಬೆನ್ಸ್ ಗ್ಯಾರಂಟಿ ಮಾಡೋ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್. ಸರಿ, ತುರ್ತು ಪರಿಸ್ಥಿತಿಯಲ್ಲಿ ಇದರ ಸಾಮರ್ಥ್ಯ ಅದ್ಭುತವಾಗಿದೆ. ಆದರೆ 99% ಟೈಮ್ ಕರೆಂಟ್ ಇರುತ್ತೆ. ಆ ಸಮಯದಲ್ಲಿ ಈ ಸಿಸ್ಟಮ್ಗಳು ಹೇಗೆ ಕೆಲಸ ಮಾಡುತ್ತವೆ? ಅಂದ್ರೆ ದಿನನಿತ್ಯದ ದಕ್ಷತೆ, ಚಾರ್ಜಿಂಗು, ಈ ವಿಷಯಗಳ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ. ಇಲ್ಲಿ ಎಫಿಷಿಯನ್ಸಿ ವಿಷಯ ಬರುತ್ತೆ. ಮೊದಲು ಬಳಸಬಹುದಾದ ಬ್ಯಾಟರಿ ಕೆಪಾಸಿಟಿ ನೋಡೋಣ.
ಡೆಪ್ತ್ ಆಫ್ ಡಿಸ್ಚಾರ್ಜ್ ಅಥವಾ ಡಿಒಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ನಿಮಿಷ. ಡೆಪ್ತ್ ಆಫ್ ಡಿಸ್ಚಾರ್ಜ್ ಇದು ಸ್ವಲ್ಪ ಟೆಕ್ನಿಕಲ್ ಆಗಿ ಕೇಳಿಸುತ್ತೆ. ಇದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಇದರಿಂದ ನಮಗೆ ಹೆಚ್ಚು ಬ್ಯಾಕಪ್ ಟೈಮ್ ಸಿಗುತ್ತಾ? ಖಂಡಿತವಾಗಿಯೂ. ನಿಮ್ಮ ಬ್ಯಾಟರಿಯನ್ನ ಒಂದು ನೀರಿನ ಟ್ಯಾಂಕ್ ಅಂತ ಅಂದ್ಕೊಳ್ಳಿ. ಲೆಡ್ ಆಸಿಡ್ ಬ್ಯಾಟರಿಗಳಲ್ಲಿ ನೀವು ಕೇವಲ 80% ನೀರನ್ನ ಮಾತ್ರ ಬಳಸಬಹುದು. ಓಕೆ. ಅದಕ್ಕಿಂತ ಕೆಳಗೆ ಬಳಸಿದ್ರೆ ಆ ಟ್ಯಾಂಕಿಗೆ ಡ್ಯಾಮೇಜ್ ಆಗುತ್ತೆ, ಅಂದ್ರೆ ಬ್ಯಾಟರಿಯ ಲೈಫ್ ಕಡಿಮೆ ಆಗುತ್ತೆ. ಆದ್ರೆ ಪ್ಯೂರ್ ಪವರ್ನ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲಿ ನೀವು 95% ನೀರನ್ನ ಸೇಫ್ ಆಗಿ ಬಳಸಬಹುದು. ಓ, 95%. ಹೌದು. ಸೊ ಎರಡೂ ಟ್ಯಾಂಕ್ಗಳ ಸೈಜ್ ಒಂದೇ ಆಗಿದ್ರೂ ಪ್ಯೂರ್ ಪವರ್ ನಿಮ್ಗೆ ಗಣನೀಯವಾಗಿ ಹೆಚ್ಚು ಬಳಸಬಹುದಾದ ನೀರನ್ನ, ಅಂದ್ರೆ ಹೆಚ್ಚು ಬ್ಯಾಕಪ್ ಸಮಯವನ್ನ ಕೊಡುತ್ತೆ. ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಚಾರ್ಜಿಂಗ್ ಸಮಯ, ಪದೇ ಪದೇ ಕರೆಂಟ್ ಹೋಗೋ ನಮ್ಮಂಥ ಕಡೆ ಇದು ಬಹಳ ಮುಖ್ಯ ಅಲ್ವಾ? ಹಳೆ ಸಿಸ್ಟಮ್ ಫುಲ್ ಚಾರ್ಜ್ ಆಗೋ ಮೊದಲೇ ಮತ್ತೆ ಕರೆಂಟ್ ಹೋದ್ರೆ ಏನ್ ಗತಿ? ನಿಮ್ ಪ್ರಶ್ನೆಯಲ್ಲೇ ಉತ್ತರ ಇದೆ. ಅದೇ ದೊಡ್ಡ ಪ್ರಾಬ್ಲಮ್. ಲೆಡ್ ಆಸಿಡ್ ಬ್ಯಾಟರಿಗಳು ಫುಲ್ ಚಾರ್ಜ್ ಆಗೋಕೆ 5 ರಿಂದ 10 ಗಂಟೆಗಳ ಕಾಲ ತಗೊಳ್ತವೆ. ಅಷ್ಟೊತ್ತಾ? ಹೌದು. ಆದ್ರೆ ಪ್ಯೂರ್ ಪವರ್ 3.0 ಕೇವಲ 3 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಚಾರ್ಜ್ ಆಗತ್ತೆ. ಅಂದ್ರೆ ಒಂದು ಸಣ್ಣ ಪವರ್ ಕಟ್ ಆದ್ಮೇಲೂ ಇದು ಮುಂದಿನ ಅನಿರೀಕ್ಷಿತ ಪವರ್ ಕಟ್ಟುಗೆ ಬೇಗನೆ ರೆಡಿಯಾಗಿರುತ್ತೆ. ಹಾಗೆ ಸೋಲಾರ್ ಬಳಸೋರ್ಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ? ಕರೆಂಟ್ ಇಲ್ದಿದ್ದಾಗ ಹಳೆ ಇನ್ವರ್ಟರ್ ಇದ್ರೆ ನಮ್ಮ ಸೋಲಾರ್ ಪ್ಯಾನೆಲ್ಗಳು ವೇಸ್ಟ್ ಆಗುತ್ವಾ? ಹಳೆ ಇನ್ವರ್ಟರ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಆಫ್ಲೈನ್ ಆಗುತ್ತೆ. ಆಗ ನಿಮ್ಮ ರೂಫ್ ಟಾಪ್ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಪವರ್ ಜನರೇಟ್ ಮಾಡ್ತಿದ್ರು ಅದನ್ನ ಬಳಸೋಕ್ಕಾಗಲ್ಲ. ಅಯ್ಯೋ. ಬ್ಯಾಟರಿ ಚಾರ್ಜ್ ಮಾಡೋಕೂ ಆಗಲ್ಲ. ಆದ್ರೆ ಪ್ಯೂರ್ ಪವರ್ ಸಿಸ್ಟಮ್ ಗ್ರಿಡ್ ಇಲ್ದಿದ್ದಾಗ್ಲೂ ಸೋಲಾರ್ ಎನರ್ಜಿಯನ್ನ ಬಳಸ್ಕೊಂಡು ತನ್ನನ್ನ ತಾನು ಚಾರ್ಜ್ ಮಾಡ್ಕೋಬಲ್ಲದು ಮತ್ತೆ ನಿಮ್ಮ ಆಫೀಸ್ಗೆ ಪವರ್ ಸಪ್ಲೈ ಮಾಡಬಲ್ಲದು. ಇದು ನಿಮ್ಮನ್ನ ನಿಜವಾದ ಅರ್ಥದಲ್ಲಿ ಎನರ್ಜಿ ಇಂಡಿಪೆಂಡೆಂಟ್ ಮಾಡುತ್ತೆ. ಸರಿ, ಈ ಎಲ್ಲ ಅದ್ಭುತ ಫೀಚರ್ಸ್ಗಳನ್ನ ಕೇಳಿದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರ್ತಿದೆ. ಇದರ ಬೆಲೆ ಖಂಡಿತ ದುಬಾರಿಯಾಗಿರ್ಬೇಕು. ದೀರ್ಘಾವಧಿಯ ಖರ್ಚು ನಿರ್ವಹಣೆ ಬಗ್ಗೆ ಮಾತಾಡೋಣ. ಇದು ಆಕ್ಚುಲಿ ಎಲ್ಲರೂ ನಿರೀಕ್ಷಿಸೋ ವಿಷಯ. ಆದ್ರೆ ಇಲ್ಲೊಂದು ದೊಡ್ಡ ಸರ್ಪ್ರೈಸ್ ಇದೆ. ಪ್ಯೂರ್ ಪವರ್ 30.0ನ ಆರಂಭಿಕ ಬೆಲೆ ಸುಮಾರು 7.3 ಲಕ್ಷ ರೂಪಾಯಿಗಳು. ಅದಕ್ಕೆ ಈಕ್ವಲ್ ಆಗಿರೋ ಅಂದ್ರೆ 40 ಕೆವಿಎ ಇನ್ವರ್ಟರ್ ಮತ್ತೆ ಲೆಡ್ ಆಸಿಡ್ ಬ್ಯಾಟರಿ ಸಿಸ್ಟಮ್ ಇದೆಯಲ್ಲ, ಅದರ ಬೆಲೆ ಸುಮಾರು 8.38 ಲಕ್ಷ ರೂಪಾಯಿಗಳು. ಒಂದ್ ನಿಮಿಷ ನಿಲ್ಲಿ. ಏನ್ ಹೇಳ್ತಿದ್ದೀರಾ? ಹೊಸ, ಹೆಚ್ಚು ಪವರ್ಫುಲ್, ಹೆಚ್ಚು ಎಫಿಷಿಯೆಂಟ್ ತಂತ್ರಜ್ಞಾನದ ಬೆಲೆ ಹಳೆ ಟೆಕ್ನಾಲಜಿಗಿಂತ ಕಮ್ಮಿನಾ? ಇದು ನಂಬೋಕೆ ಕಷ್ಟ ಆಗ್ತಿದೆ. ಇದರಲ್ಲಿ ಏನಾದ್ರೂ ಹಿಡನ್ ಕಾಸ್ಟ್ಸ್ ಇದೆಯಾ? ಇದು ನ್ಯಾಯಯುತವಾದ ಪ್ರಶ್ನೆ. ನಾವು ಇಲ್ಲಿ ಸಮಾನ ಸಾಮರ್ಥ್ಯದ ಸಿಸ್ಟಮ್ಗಳನ್ನೇ ಕಂಪೇರ್ ಮಾಡ್ತಿದ್ದೀವಿ. ಬೆಲೆ ಕಡಿಮೆ ಇರೋಕೆ ಕಾರಣ ಲಿಥಿಯಂ ಅಯಾನ್ ಟೆಕ್ನಾಲಜಿಯ ಅಡ್ವಾನ್ಸ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಫಿಷಿಯನ್ಸಿ. ಇನ್ನು ಮೇಂಟೆನೆನ್ಸ್ ವಿಷಯಕ್ಕೆ ಬಂದ್ರೆ ವ್ಯತ್ಯಾಸ ಇನ್ನೂ ದೊಡ್ಡದು. ಓಕೆ. ಪ್ಯೂರ್ ಪವರ್ 30.0ಗೆ ಅಕ್ಷರಶಃ ಝೀರೋ ಮೇಂಟೆನೆನ್ಸ್. ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಅದರ ಬಗ್ಗೆ ಮರೆತು ಬಿಡಬಹುದು. ಹಾಗಾದ್ರೆ ಲೆಡ್ ಆಸಿಡ್ ಬ್ಯಾಟರಿಗಳ ಕತೆ ಏನು? ಅವುಗಳಿಗೆ ನಿರಂತರ ಗಮನ ಬೇಕಲ್ವಾ? ಹೌದು. ಲೆಡ್ ಆಸಿಡ್ ಬ್ಯಾಟರಿಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಡಿಸ್ಟಿಲ್ಡ್ ವಾಟರ್ ಹಾಕಬೇಕು, ಟರ್ಮಿನಲ್ಗಳನ್ನ ಕ್ಲೀನ್ ಮಾಡಬೇಕು, ಅದರ ಹೆಲ್ತ್ ಚೆಕ್ ಮಾಡ್ತಾನೆ ಇರಬೇಕು. ಇದರ ಜೊತೆಗೆ ಸೇಫ್ಟಿ ಒಂದು ದೊಡ್ಡ ಚಿಂತೆ. ಸೇಫ್ಟಿ ಅಂದ್ರೆ? ಲೆಡ್ ಆಸಿಡ್ ಬ್ಯಾಟರಿಗಳು ಚಾರ್ಜ್ ಆಗುವಾಗ ಹೈಡ್ರೋಜನ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ H2SO4ನ ವಿಷಕಾರಿ ಹೊಗೆಯನ್ನ ಹೊರಸೂಸುತ್ತವೆ. ಓ ಗಾಡ್. ಇದು ಆರೋಗ್ಯಕ್ಕೆ ಹಾನಿಕರ ಮತ್ತು ಸುತ್ತಮುತ್ತಲಿನ ಮೆಟಲ್ ವಸ್ತುಗಳನ್ನ ತುಕ್ಕು ಹಿಡಿಸುತ್ತೆ. ಅದಕ್ಕಾಗಿಯೇ ಅವುಗಳನ್ನ ಒಂದು ಸಪರೇಟ್, ಚೆನ್ನಾಗಿ ಗಾಳಿಯಾಡೋ ರೂಮ್ನಲ್ಲೇ ಇಡಬೇಕು. ಆದ್ರೆ ಪ್ಯೂರ್ ಪವರ್ನಿಂದ ಯಾವುದೇ ಹೊಗೆ ಅಥವಾ ಗ್ಯಾಸ್ ಬರೋದಿಲ್ಲ. ಇದನ್ನ ನಿಮ್ಮ ಆಫೀಸ್ ಒಳಗೆ ನಿಮ್ಮ ವರ್ಕ್ ಸ್ಟೇಷನ್ ಪಕ್ಕದಲ್ಲೂ ಸೇಫ್ ಆಗಿ ಇಡಬಹುದು. ಹಾಗಾದ್ರೆ ಬಾಳಿಕೆ, ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಲೆಕ್ಕ ಹಾಕುವಾಗ ಇದು ತುಂಬಾ ಮುಖ್ಯ. 10 ವರ್ಷಗಳಿಗಿಂತ ಹೆಚ್ಚು ಬಾಳಿಕೆ ಬರುತ್ತೆ ಅನ್ನೋದು ದೊಡ್ಡ ಹೇಳಿಕೆ. ಇದನ್ನ ಯಾವ ಭರವಸೆ ಸಪೋರ್ಟ್ ಮಾಡುತ್ತೆ? ಲೆಡ್ ಆಸಿಡ್ ಬ್ಯಾಟರಿಗಳು ಸಾಮಾನ್ಯವಾಗಿ 5 ವರ್ಷ ಬಾಳಿಕೆ ಬರ್ತವೆ. ಆಮೇಲೆ ಅವುಗಳನ್ನ ಬದಲಾಯಿಸಲೇಬೇಕು. ಅದು ಮತ್ತೊಂದು ದೊಡ್ಡ ಖರ್ಚು. ಹೌದು. ಆದ್ರೆ ಪ್ಯೂರ್ ಪವರ್ನ ಲಿಥಿಯಂ ಅಯಾನ್ ಬ್ಯಾಟರಿಗಳ ಬಾಳಿಕೆ 10+ ವರ್ಷಗಳು. ಮತ್ತೆ ಇದು ದೀರ್ಘಾವಧಿಯ ವಾರಂಟಿಯಿಂದ ಸಪೋರ್ಟ್ ಆಗಿದೆ. ಅಂದ್ರೆ ಲಾಂಗ್ ಟರ್ಮ್ನಲ್ಲಿ ಇದು ಹೆಚ್ಚು ಎಕನಾಮಿಕಲ್ ಮಾತ್ರ ಅಲ್ಲ, ಹೆಚ್ಚು ಪೀಸ್ ಆಫ್ ಮೈಂಡ್ ಕೂಡ ಕೊಡುತ್ತೆ. ಇನ್ನು ಜಾಗ ಮತ್ತು ತೂಕದ ವಿಷಯ. ಬೆಂಗಳೂರಿನಂಥ ಸಿಟಿಗಳಲ್ಲಿ ಆಫೀಸ್ ಸ್ಪೇಸ್ ಚಿನ್ನದಷ್ಟು ಬೆಲೆ ಬಾಳುತ್ತೆ. ಪ್ಯೂರ್ ಪವರ್ 30.0 ಕೇವಲ 380 ಕಿಲೋಗ್ರಾಂ ತೂಗುತ್ತೆ ಮತ್ತು ಒಂದು ದೊಡ್ಡ ಫ್ರಿಡ್ಜ್ಗಿಂತ ಕಡಿಮೆ ಜಾಗ ತಗೊಳ್ಳುತ್ತೆ. ಅಷ್ಟೇನಾ? ಹೌದು. ಇದನ್ನ ಎಲ್ಲಿ ಬೇಕಾದ್ರೂ ಸುಲಭವಾಗಿ ಇಡಬಹುದು. ಸರಿ.
ಇದು ಇವತ್ತಿನ ಅಗತ್ಯಗಳಿಗೆ ಒಂದು ಉತ್ತಮ ಪರಿಹಾರ. ಆದರೆ ಭವಿಷ್ಯದ ಬಗ್ಗೆ ಏನು? ನನ್ನ ಬಿಸ್ನೆಸ್ ಬೆಳೆದಂತೆ ನನ್ನ ಪವರ್ ಅಗತ್ಯಗಳು ಹೆಚ್ಚಾಗ್ತಾವಲ್ವಾ? ಈ ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಪ್ರೂಫ್ ಆಗಿದೆಯಾ? ಭವಿಷ್ಯದ ದೃಷ್ಟಿಯಿಂದಲೇ ಪ್ಯೂರ್ ಪವರ್ ಅನ್ನು ಡಿಸೈನ್ ಮಾಡಿರೋದು. ಮೊದಲನೆಯದು ಸ್ಕೇಲಬಿಲಿಟಿ, ಅಂದ್ರೆ ವಿಸ್ತರಣೆ. ನಿಮ್ಮ ಪವರ್ ನೀಡ್ಸ್ ಜಾಸ್ತಿ ಆದಾಗ ನೀವು ಕಂಪ್ಲೀಟ್ ಹೊಸ ಸಿಸ್ಟಮ್ ತಗೋಬೇಕಾಗಿಲ್ಲ. ಓಹೋ. ಪ್ಯೂರ್ ಪವರ್ 30.0ನ 9 ಯೂನಿಟ್ಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ನಿಮ್ಮ ಕೆಪಾಸಿಟಿಯನ್ನ 300 ಕಿಲೋವಾಟ್ವರೆಗೆ ಹೆಚ್ಚಿಸ್ಕೋಬಹುದು. ಇದು ನಿಮ್ಮ ಬಿಸ್ನೆಸ್ ಜೊತೆಗೆ ಬೆಳೆಯುತ್ತೆ. ಅಂದ್ರೆ ನಾನು ಚಿಕ್ಕದಾಗಿ ಶುರು ಮಾಡಿ ಬೇಕಾದಾಗೆ ಸಿಸ್ಟಮ್ ಅನ್ನು ಬೆಳೆಸ್ಕೊಂಡು ಹೋಗ್ಬೋದು. ಇದು ನಿಜಕ್ಕೂ ಸ್ಮಾರ್ಟ್ ಆಗಿದೆ. ಇನ್ನೊಂದು ಗ್ರಿಡ್ ಎಕ್ಸ್ಪೋರ್ಟ್ ಅನ್ನೋ ಫೀಚರ್ ಬಗ್ಗೆ ಕೇಳಿದ್ದೆ. ಅದರ್ಥ ನನ್ನ ಆಫೀಸ್ ಒಂದು ಮಿನಿ ಪವರ್ ಪ್ಲಾಂಟ್ ಆಗಿ ಕರೆಂಟ್ ಮಾರಾಟ ಮಾಡಬಹುದಾ? ಪವರ್ ಪ್ಲಾಂಟ್ ಅಷ್ಟು ದೊಡ್ಡ ಮಟ್ಟದಲ್ಲಲ್ಲ, ಆದ್ರೆ ಆ ಕಾನ್ಸೆಪ್ಟ್ ಸರಿಯಿದೆ. ನಿಮ್ಮ ಸೋಲಾರ್ ಪ್ಯಾನೆಲ್ಗಳು ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಪವರ್ ಜನರೇಟ್ ಮಾಡಿದ್ರೆ ಪ್ಯೂರ್ ಪವರ್ ಆ ಎಕ್ಸ್ಟ್ರಾ ಪವರ್ ಅನ್ನು ಗ್ರಿಡ್ಗೆ ವಾಪಸ್ ಕಳಿಸಬಲ್ಲದು. ವಾವ್. ನೆಟ್ ಮೀಟರಿಂಗ್ ಮೂಲಕ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಆ ಅಮೌಂಟ್ ಕಡಿಮೆ ಆಗುತ್ತೆ. ಇದು ನಿಮ್ಮನ್ನ ಕೇವಲ ಒಬ್ಬ ಕನ್ಸ್ಯೂಮರ್ ಆಗಿ ಉಳಿಸದೆ ಒಬ್ಬ ಪವರ್ ಪ್ರೊಡ್ಯೂಸರ್ ಕೂಡ ಮಾಡುತ್ತೆ. ಹಳೇ ಸಿಸ್ಟಮ್ನಲ್ಲಿ ಇದು ಅಸಾಧ್ಯ. ಕೊನೆಯದಾಗಿ, ಈ ಎರಡೂ ಸಿಸ್ಟಮ್ಗಳನ್ನ ಇನ್ಸ್ಟಾಲ್ ಮಾಡೋಕೆ ಎಷ್ಟು ಸಮಯ ಬೇಕು? ಬಿಸ್ನೆಸ್ನಲ್ಲಿ ಸಮಯವೇ ಹಣ ಅಲ್ವಾ? ಹಳೆಯ ಬೃಹತ್ ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡೋಕೆ, ಬ್ಯಾಟರಿಗಳನ್ನ ಜೋಡ್ಸೋಕೆ ಎಲ್ಲದಕ್ಕೂ ಸೇರಿ ಕನಿಷ್ಠ 24 ಗಂಟೆಗಳು ಬೇಕಾಗ್ಬೋದು. ಆದ್ರೆ ಪ್ಯೂರ್ ಪವರ್ 30.0 ಒಂದು ಪ್ಲಗ್ ಅಂಡ್ ಪ್ಲೇ ಸಿಸ್ಟಮ್ ಥರ. ಓಕೆ. ಇದನ್ನ ಕೇವಲ 4 ರಿಂದ 6 ಗಂಟೆಗಳಲ್ಲಿ ಇನ್ಸ್ಟಾಲ್ ಮಾಡಿ ಚಾಲನೆಗೆ ತರಬಹುದು. ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ಮಿನಿಮಮ್ ಡಿಸ್ಟರ್ಬೆನ್ಸ್. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಪವರ್ 30.0 ಕೇವಲ ಒಂದು ಹೊಸ ಪ್ರಾಡಕ್ಟ್ ಅಲ್ಲ. ಇದು ಪವರ್ ಬ್ಯಾಕಪ್ ಬಗ್ಗೆ ನಮ್ಮ ಆಲೋಚನೆಯನ್ನೇ ಬದಲಾಯಿಸೋ ಒಂದು ಸಿಸ್ಟಮ್. ಇದು ಹೆಚ್ಚು ಪವರ್ಫುಲ್, ವೇಗವಾಗಿ ಚಾರ್ಜ್ ಆಗತ್ತೆ, ಹೆಚ್ಚು ಕಾಲ ಬಾಳಿಕೆ ಬರುತ್ತೆ, ಕಂಪ್ಲೀಟ್ ಸೇಫ್, ಕಡಿಮೆ ಜಾಗ ಮತ್ತು ಆಶ್ಚರ್ಯ ಅಂದ್ರೆ ಆರಂಭಿಕ ಬೆಲೆಯೂ ಕಡಿಮೆ. ಖಂಡಿತ ಇದು ಕೇವಲ ಒಂದು ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಸುಧಾರಣೆ. ಇದು ಹಳೆ ಸಿಸ್ಟಮ್ನ ಪ್ರತಿಯೊಂದು ಕೊರತೆಗೂ ಒಂದು ಪರಿಹಾರವನ್ನ ಕೊಡುತ್ತೆ. ಇದು ಬಿಸ್ನೆಸ್ಗಳಿಗೆ ಅಡೆತಡೆ ಇಲ್ಲದ, ಚಿಂತೆ ಇಲ್ಲದ ಆಪರೇಷನ್ ಅನ್ನು ಖಚಿತಪಡಿಸುತ್ತೆ. ಇದು ಇವತ್ತಿನ ಡಿಜಿಟಲ್ ಯುಗದ ಅಗತ್ಯಗಳಿಗೆ ತಕ್ಕಂತೆ ಇರೋ ಒಂದು ಸ್ಮಾರ್ಟ್ ಮತ್ತು ಸುರಕ್ಷಿತ ಆಯ್ಕೆ. ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ವ್ಯಾಪಾರಗಳು ನಿರಂತರ ವಿದ್ಯುತ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿವೆ. ಹಾಗಾದ್ರೆ ಕೇವಲ ಪವರ್ ಕಟ್ನಿಂದ ಆಗೋ ಡೈರೆಕ್ಟ್ ನಷ್ಟ ಅಲ್ಲ, ಬದಲುಗೆ ನಿಧಾನವಾದ, ಅಸಮರ್ಥ ಮತ್ತು ಸೀಮಿತ ಸಾಮರ್ಥ್ಯದ ಬ್ಯಾಕಪ್ ಸಿಸ್ಟಮ್ನಿಂದ ಆಗ್ತಿರೋ ಆ ಕಾಣದ ನಷ್ಟ ಅಥವಾ ಹಿಡನ್ ಕಾಸ್ಟ್ ಇದೆಯಲ್ಲ, ಅದು ಎಷ್ಟು ದೊಡ್ಡದಿರ್ಬೋದು ಯೋಚನೆ ಮಾಡಿ ನೋಡಿ.